ओम शांति। आज का टॉपिक है प्रेम का सागर। ಇವತ್ತಿನ टॉपिक ಇದೆ प्रीति सागर। जब तक हम स्वयं को हद की चेतना से अलग करना नहीं सीख लेते, तब तक इंसानों का प्यार, जिसकी अपनी सीमाएं है, हमें अपनी इच्छा के विपरीत बार बार अपनी तरफ आकर्षित करता रहेगा। ಅಂದರೆ ಎಲ್ಲಿವರೆಗೂ ನಾವು ಹದ್ದಿಂದ ಚೇತನೆ ಅರ್ಥಾತ್ ಹದ್ದಿಂದ ಇಚ್ಛೆದಿಂದ ದೂರ ಆಗೋದು ನಮಗೆ ನಾವು ಕಲ್ತಿಲ್ಲ, ದೂರ ಮಾಡೋದು ಕಲ್ತಿಲ್ಲ, ಅಲ್ಲಿವರೆಗೂ ಪ್ರಪಂಚದಲ್ಲಿ ಮನುಷ್ಯ ಆತ್ಮರ ಪ್ರೀತಿ ಅದೂ ಸಹ ಏನಿದೆ, ಅದು ಹದ್ದಿಂದು ಸೀಮೆ ಇದೆ, ಹದ್ದಿಂದು ಬ್ರಾಡ್ಗೇಜ್ ಇದೆ. ಬೇಹದರ್ ಹೇಳಕ್ಕಾಗಲ್ಲ, ಅನ್ಲಿಮಿಟೆಡ್ ಹೇಳಕ್ಕಾಗಲ್ಲ. ಮನುಷ್ಯ ಆತ್ಮರ ಪ್ರೀತಿ ಅದು ನಮಗೆ ತನ್ನ ಕಡೆ ಅಂದರೆ ನಮ್ಗೆ ಗೊತ್ತಿಲ್ದಿರ, ಇಚ್ಛೆ ಇಲ್ದಿರ ಪದೇ ಪದೇ ತನ್ನ ಕಡೆ ಎಳೀತಾ ಇರುತ್ತೆ, ಆಕರ್ಷಣೆ ಮಾಡ್ತಾ ಇರುತ್ತೆ मनुष्य आत्मा प्रीति। इस प्रकार की अनासक्ति की धारणा तब होगी जब हम ईश्वर के साथ ऐसा संबंध जोड़े कि हमें उनसे हर एक संबंध की संतुष्टता का अनुभव हो। ईश्वर प्रेम का सागर है, अर्थात उन्हें पिता, माता, प्रिय इत्यादि के रूप में अनुभव किया जा सकता है। ತಂದೆ ಹೇಳ್ತಿದ್ದಾರೆ, ಪರಮಾತ್ಮರವ್ರ ಕಡೆ, ತಂದೆರವ್ರ ಕಡೆ ಆಸಕ್ತಿ ಇಲ್ದಿರ ಅರ್ಥಾತ್ ಇಚ್ಛೆ ಇಲ್ದಿರ ಆ ಅವಸ್ಥೆ ಧಾರಣೆ ಆಗಬೇಕು, ನನ್ನ ಜೀವನದಲ್ಲಿ ರೂಪಿಸ್ಕೋಬೇಕು. ಅದಕ್ಕಾಗಿ ನಮಗೆ ಈಶ್ವರ ಅರ್ಥಾತ್ ಪರಮಾತ್ಮ ಜೊತೆಲಿ ಅಂತಹ ಸಂಬಂಧವನ್ನು ಜೋಡಿಸ್ಕೋಬೇಕಾಗಿದೆ. ನಮಗೆ ಅವ್ರ ಜೊತೆಲಿ ಅಂತಹ ಸಂಬಂಧ ಜೋಡಿಸ್ಬೇಕಾಗಿದೆ. ಅದರಿಂದ ನಮಗೆ ಸಂತುಷ್ಟತೆ ಅನುಭವ ಆಗಬೇಕು. ಏಕೆಂದರೆ ಸಂತುಷ್ಟತೆ ಅನುಭವ ಆಯಿತು ಅಂದರೆ ಅರ್ಥ ಏನು? ಅಸಂತುಷ್ಟತೆ ಆಟೋಮೆಟಿಕ್ಲಿ ನಮ್ಮ ಜೀವನದಿಂದ ಹೊರಟೋಗುತ್ತೆ, ಆಸೆಗಳು ನಮ್ಮ ಜೀವನದಿಂದ ಆಟೋಮೆಟಿಕ್ಲಿ ಹೊರಟೋಗುತ್ತೆ. ಈಶ್ವರ ನಮ್ಮ ತಂದೆ ಆಗಿದ್ದಾರೆ, ಅವರು ಪ್ರೀತಿ ಸಾಗರ ಆಗಿದ್ದಾರೆ. ಅವ್ರ ಜೊತೆಯಲ್ಲಿ ತಂದೆ, ತಾಯಿ, ಪ್ರಿಯತಮ, ಇಲ್ಲ ಅಂದರೆ ಫ್ರೆಂಡ್ಸ್ ಇತ್ಯಾದಿ ಎಲ್ಲ ಸಂಬಂಧ ಅನುಭವನೂ ಸಹ ನೀವು ಮಾಡ್ಕೋಬಹುದು. उनसे इन सर्व संबंधों की अनुभूति एक के साथ भी की जा सकती है जब हम ईश्वरीय प्रेम के सब पक्षों अर्थात सब अनुभव करते हैं, सर्व अनुभूति करते हैं, तब हम पवित्र बनते हैं। अर्थात यह प्रेम की शक्ति हमें संपूर्ण पवित्र बनाती है। ಅಂದರೆ ಅರ್ಥ ಏನು? ಯಾವಾಗ ನಾವು ಪರಮಾತ್ಮ ಜೊತೆಲಿ ಸರ್ವ ಸಂಬಂಧ ಅನುಭವ ಮಾಡ್ತೀವಿ ಅಂದರೆ ಅವರೊಬ್ಬರೇ ಜೊತೆಲಿ ನೀವು ಮಾಡ್ಬೋದು. ಯಾವಾಗ ನೀವು ಈ ಪರಮಾತ್ಮ ಪ್ರೀತಿ ಸರ್ವ ಸಂಬಂಧದಿಂದ ಮಾಡ್ತೀರಾ, ಆಗ ಈಶ್ವರೀಯ ಪ್ರೇಮದಿಂದ ಏನಾಗುತ್ತೆ, ನಮಗೆ ಸರ್ವ ಅನುಭವಗಳು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಒಳಗಡೆಯಿಂದ ಭರ್ಪೂರ ಆಗ್ತೀರಿ, ಆಗಲೇ ನಾವು ಪವಿತ್ರನೂ ಸಹ ಆಗ್ತೀರಿ. ಅರ್ಥಾತ್ ಪ್ರೀತಿಯ ಶಕ್ತಿ ನಮಗೆ ಸಂಪೂರ್ಣ ಮಾಡಿಬಿಡುತ್ತೆ. ಸಂಪೂರ್ಣ ಅಂದರೆ ಒಳಗಡೆಯಿಂದ ಶಕ್ತಿಶಾಲಿ, भरपूर ಮಾಡುತ್ತೆ। अर्थात प्रेम की शक्ति हमें संपूर्ण बनाती है। हद की चेतना कभी हमें ऐसा संपूर्णता का अनुभव नहीं कराती है। ಮತ್ತೆ ಅರ್ಥ ಏನು? ಮನುಷ್ಯ ಆತ್ಮರ ಮೇಲೆ ಪ್ರೀತಿ ಇಟ್ಕೊಂಡಿರ್ತೀರಲ್ಲ, ಪ್ರಾಣಿ ಪಕ್ಷಿಯರ ಮೇಲೆ ಪ್ರೀತಿ ಇಟ್ಕೊಂಡಿರ್ತೀರಾ, ಅವರೂ ಸಹ ನಮಗೆ ಅಷ್ಟು ಸಂಪೂರ್ಣ ಅಂತ ಭರ್ಪೂರ ಅವಸ್ಥೆ ಅನುಭವ ಮಾಡ್ಸೋಕ್ಕಾಗಲ್ಲ. ಯಾಕೆಂದರೆ ಆತ್ಮಗೆ ಭರ್ಪೂರ ಮಾಡೋಕ್ಕಾಗಲ್ಲ, ಪರಮಾತ್ಮನೇ ಮಾತ್ರ ಆತ್ಮಗೆ ಭರ್ಪೂರ ಮಾಡ್ಬೋದು. ಉದಾಹರಣೆವಾಗಿ ಬಲ್ಬ ಜೊತೆಯಲ್ಲಿ ಸೇರಿದ್ರೆ ಏನಾಗುತ್ತೆ, ಶಕ್ತಿ ಕೊಡೋಕ್ಕಾಗಲ್ಲ. ಟ್ರಾನ್ಸ್ಫರ್ ಜೊತೆಯಲ್ಲಿ ಬಲ್ಬ್ಗೆ ಕನೆಕ್ಷನ್ ಇದ್ರೆ ತಾನೇ ಶಕ್ತಿ ಕೊಡ್ಬೋದು. ಪವರ್ ಹೌಸ್ ಜೊತೆಯಲ್ಲಿ ಬಲ್ಬ್ಗೆ ಕನೆಕ್ಷನ್ ಇದ್ರೆ ತಾನೇ ಶಕ್ತಿ ಅನುಭವ ಆಗ್ಬೋದು. ಸೇಮ್ ಅದೇ ಥರ ಪರಮಾತ್ಮ ಏನಿದ್ದಾರೆ ಟ್ರಾನ್ಸ್ಫರ್ ಪವರ್ ಹೌಸ್ ಆಗಿದ್ದಾರೆ, ಮತ್ತು ನಾವು ಆತ್ಮೀಯರು ಬಲ್ಬ್ ಥರ. ನಮ್ಮ ಆತ್ಮಗೆ ಶಕ್ತಿ ಭರ್ಪೂರ ಆಗಬೇಕು, ನಮ್ಮ ಆತ್ಮ ಬೆಳಗಬೇಕು ಅಂದರೆ ಪರಮಾತ್ಮ ಟ್ರಾನ್ಸ್ಫರ್ ಅಂದರೆ ಪವರ್ ಹೌಸ್ ಜೊತೆಯಲ್ಲಿ ಟ್ರಾನ್ಸ್ಫಾರ್ಮರ್ ಜೊತೆಯಲ್ಲಿ ಕಂಪಲ್ಸರಿ ಕನೆಕ್ಷನ್ ಇದ್ದೇ ಇರಬೇಕು. केवल एक ईश्वर के प्रति वफादार बनकर ही हम इस विधि से स्वयं को भरपूर कर सकते हैं. ಬರೀ ಒಬ್ಬ ಈಶ್ವರ ಜೊತೆಯಲ್ಲಿ ಪರಮಾತ್ಮ ಜೊತೆಯಲ್ಲಿ ನಾವು ಪ್ರಾಮಾಣಿಕರಾಗಿ ಅವ್ರ ಮೇಲೆ ಪ್ರೀತಿ ಇಟ್ಕೊಂಡು ನಾವು ಈ ವಿಧಿಯಿಂದ ನಮಗೆ ನಾವು ಭರ್ಪೂರ ಮಾಡ್ಕೋಬಹುದು. आत्माओं की आदत है कि वह इस भौतिक संसार के आकर्षण में आ जाते हैं. ಅಂದರೆ ಅನ್ಯ ಆತ್ಮರಿಗೆ ಈ ಅಭ್ಯಾಸ ಇರುತ್ತೆ,
ಅವ್ರೇನ್ ಮಾಡ್ತಾರೆ, ಭೌತಿಕ ಸಂಸಾರ ಅರ್ಥಾತ್ ಈ ಪ್ರಪಂಚದ ಆಕರ್ಷಣೆಯಲ್ಲಿ ಬಂದ್ಬಿಡ್ತಾರೆ. ಇವ್ರು ನನಗೆ ಸಹಯೋಗ ಕೊಡ್ತಾರೆ, ಇವ್ರು ನನಗೆ ಪ್ರೀತಿ ಕೊಡ್ತಾರೆ, ಇವ್ರು ನಮಗೆ ಸ್ನೇಹ ಕೊಡ್ತಾರೆ, ಇವರಿಂದ ನಮಗೆ ಎಲ್ಲ ಸಿಗುತ್ತೆ, ಇವ್ರು ಇದ್ರೆ ಬಿಡ್ರು ನಮ್ಗೇನು ಬೇಕಾಗಿಲ್ಲ. ಆ ಥರ ಅವ್ರೇನು ಮಾಡ್ತಾರೆ, ಪ್ರಪಂಚದ ಕಡೆ ಹೋಗ್ತಾರೆ. ಆದರೂ ಕೊನೆಯಲ್ಲಿ ಅವರಿಗೆ ಏನು ಸಿಕ್ಕಿಲ್ಲ ಯಾರ ಹತ್ರ ಅಂದ್ರೆ ದೇವರೇ ನೀನೇ ಗತಿ ಅಂತ ಲಾಸ್ಟಲ್ಲಿ ಪರಮಾತ್ಮನ ಹತ್ರ ಬರ್ತಾರೆ. ಆದರೂ ಫಸ್ಟೇ ಪರಮಾತ್ಮನ ಹತ್ರ ಬಂದಿದ್ರೆ ಇಷ್ಟೆಲ್ಲರ ಹತ್ರ ಮೋಸ ಹೋಗೋದು ಅವಶ್ಯಕತೆನೇ ಇರ್ತಾ ಇರಲಿಲ್ಲ. हमें पढ़ाई करनी है और अपनी देख रेख करनी है ताकि कहीं हमारे साथ भी ऐसा तो नहीं हो रहा है. ನಾವು ಓದಬೇಕಾಗಿದೆ, ನಮಗೆ ನಾವು ರೀಡ್ ಮಾಡಬೇಕಾಗಿದೆ, ಓದಬೇಕಾಗಿದೆ, ಮತ್ತೆ ನಮಗೆ ನಾವು ಕೇರ್ ಟೇಕರ್ ಆಗಿ ಕೇರ್ನು ಮಾಡಬೇಕಾಗಿದೆ, ಒಳಗಡೆ ಚೆಕ್ನು ಮಾಡಬೇಕಾಗಿದೆ. ನಮ್ಮ ಜೊತೆಲಿ ಈ ತರ ಹಾಗಾಗ್ತಾ ಇಲ್ಲ ತಾನೆ, ಈ ತರ ಆಗ್ತಾ ಇಲ್ಲ ತಾನೆ. इस आदत को एक ही चीज तोड़ सकती है और वो है आत्म चेतना का अभ्यास. ಈ ಅಭ್ಯಾಸ್ಗೆ, ಈ ಕೊರತೆಗೆ ಒಂದೇ ಶಕ್ತಿ ತುಂಡು ಮಾಡಬಹುದು. ಅದು ಏನಿದೆ, ನಮ್ಮ ಆತ್ಮ ಚೇತನದ ಅಭ್ಯಾಸ, ಆತ್ಮಿಕ ಅಭ್ಯಾಸ. ದೇಹಭಾನಿಗೆ ತುಂಡು ಮಾಡಬಹುದು. ಏಕೆಂದ್ರೆ ದೇಹಭಾನದಲ್ಲೇನೆ ಆಸೆಗಳಿದೆ. ದೇಹಭಾನನ ದೇಹಧಾರಿಯಾಗಿ ನಂಬೋದು, ದೇಹಭಾನ್ಯ ಅನ್ಯ ಆತ್ಮರಿಗೆ ನಂಬೋದು, ಮತ್ತು ಆತ್ಮಾಭಿಮಾನಿ ಸ್ಥಿತಿ. ಆತ್ಮದ ಅಭ್ಯಾಸ ಪರಮಾತ್ಮನಿಗೆ ನಂಬೋದು, ಪರಮಾತ್ಮನ ಕಡೆ ವಿಶ್ವಾಸಕ್ಕೆ ಗಟ್ಟಿ ಮಾಡೋದು. अंतर्मुखता होकर अपना ध्यान एक ईश्वर की ओर केंद्रित करके हम ईश्वर से प्रकाश और शक्ति प्राप्त करते रहे. ಮತ್ತು ಒಬ್ಬ ತಂದೆಯರ ಕಡೆ, ಒಬ್ಬ ಪರಮಾತ್ಮನ ಕಡೆ ನಮ್ಮ ಗಮನವನ್ನ ಕೇಂದ್ರಿತ ಮಾಡಿ ಅವರಿಗೆ ನೆನಪು ಮಾಡ್ತಾ ಅವ್ರ ಹತ್ರ, ಒಬ್ಬ ತಂದೆ ಹತ್ರನೇ ಪ್ರಕಾಶಗಳು, ಬೆಳಕುಗಳು, ಶಕ್ತಿಗಳು ಪ್ರಾಪ್ತಿ ಮಾಡಿಕೊಂಡ್ರೆ ನಾವು ಒಳಗಡೆಯಿಂದ ಶಕ್ತಿಶಾಲಿ ಆಗ್ತೀವಿ. ಆಗ ಈ ಪ್ರಪಂಚದ ಯಾವುದೇ ಆಸೆ, ಯಾವುದು ಬಲಹೀನತೆ ನಮಗೆ ಅಲ್ಲಾಡಿಸಲು ಸಾಧ್ಯ ಇಲ್ಲ. ತನ್ನ ಕಡೆ ಆಕರ್ಷಣೆ ಮಾಡೋದು, ತುಂಡು ಮಾಡೋದು ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಒಳಗಡೆಯಿಂದ ಶಕ್ತಿಶಾಲಿ ಆಗ್ರಿ, ಆತ್ಮದಿಂದ ಭರ್ಪೂರ ಆಗ್ರಿ, ಮತ್ತು ಮನೋಬಲವನ್ನು ಹೆಚ್ಚಿಸ್ಕೊಳ್ರಿ. ಇದು ಹೇಳ್ತಾರಲ್ಲ, ಮನ ಜೀತೆ ಜಗತ್ ಜೀತ್. ಅಂದರೆ ನೀವು ಮನಸ್ಸಿಗೆ ಗೆದ್ರೆ, ಮನಸ್ಸಿಗೆ ಶಕ್ತಿಶಾಲಿ ಮಾಡಿದ್ರೆ ಇಡೀ ವಿಶ್ವದಲ್ಲಿ ಈ ವಿಶ್ವಕ್ಕೆ ಗೆದ್ದಿದ್ದೀರಾ ಅಂತ ಹೇಳಿ, ಇಡೀ ವಿಶ್ವಕ್ಕೆ ರಾಜ ಆಗಿದ್ದೀರಾ ಅಂತ ಲೆಕ್ಕ. ಅಚ್ಚಾ, ಓಂ ಶಾಂತಿ.